ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ದೀಪಕಂ ಫಸ್ಟ್ ಚಾಪ್ಟರ್ನ ವರ್ಕ್ಶೀಟನ್ನು ಸಾಲ್ವ್ ಮಾಡೋಣ. ಮೊದಲಿಗೆ ರಿಕ್ತ ಸ್ಥಾನಾನಿ ಪೂರಯತ. ರಿಕ್ತ ಸ್ಥಾನ ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಅರ್ಥ. ರಿಕ್ತ ಸ್ಥಾನಾನಿ ಪೂರಯತ. ಈ ವರ್ಕ್ಶೀಟಲ್ಲಿ ಮೇಯ್ನ್ ಆಗಿ ವೊವೆಲ್ಸ್, ಸ್ವರಗಳು, ವ್ಯಂಜನಗಳು, ಗುಣಿತಾಕ್ಷರಗಳ ಬಗ್ಗೆ ಇದೆ. ಇಲ್ಲಿ ಅ ಆದ ನಂತರ ಇಲ್ಲಿ ಬ್ಲ್ಯಾಂಕ್ ಇದೆ. ಅ, ಆ, ಇ, ಈ, ಉ ಆದ ನಂತರ ಮತ್ತೆ ಬ್ಲ್ಯಾಂಕು, ಉ, ರ್, ಋ. ನೆಕ್ಸ್ಟು ಲೃ, ಎ ಆದ ನಂತರ ಐ, ಓ, ಔ. ಮುಂದೆ ಇಲ್ಲಿ ಕ ಅಂತ ಕೊಟ್ಟು ಮತ್ತೆ ಬ್ಲ್ಯಾಂಕ್ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಕವರ್ಗದ ಲೆಟರ್ಗಳನ್ನು ಬರಿಬೇಕಾಗ್ತದೆ. ಕ ಆದ ನಂತರ ಖ, ಗ, ಘ, ನೆಕ್ಸ್ಟು ಜ ಕೊಟ್ಟಿದ್ದಾರೆ. ಅದರ ಪ್ರೀವಿಯಸ್ ಮತ್ತೆ ಇಲ್ಲಿ ಒಂದು ಕೊಮ ಇರೋದ್ರಿಂದ ಇಲ್ಲಿ ಸ್ಟಾರ್ಟಿಂಗ್ ಇಂದ ಚ, ಛ, ಜ, ಝ, ಞ. ನೆಕ್ಸ್ಟು ಠ ಇದೆ. ಅದರ ಪ್ರೀವಿಯಸ್ಸು ಟ, ಠ, ಡ, ಢ, ಣ. ಇಲ್ಲಿ ರ ಇರೋದ್ರಿಂದ ಅದರ ಪ್ರೀವಿಯಸ್ ಇದು ಅವರ್ಗೀಯ ವ್ಯಂಜನವನ್ನ ಹೇಳ್ತಾ ಇದ್ದಾರೆ. ರ ಅದರಿಂದ ಯ, ರ, ಲ. ನೆಕ್ಸ್ಟ್ ಬರುವಂಥದ್ದು ವ, ನೆಕ್ಸ್ಟ್ ಶ, ಶ, ಸ ಆದ ನಂತರ ಎಂಡಲ್ಲಿ ಹ. ಪ ಇದೆ, ಫ, ಬ, ಭ ಇದೆ, ಮ. ಮುಂದೆ ಪೂರ್ವಾಕ್ಷರಂ ಲಿಖತ. ಪೂರ್ವ ಅಂದ್ರೆ ಮೊದಲೆಂದು, ಪೂರ್ವ ಅಕ್ಷರ, ಅದರ ಹಿಂದಿನ ಅಕ್ಷರವನ್ನ ಬರಿಬೇಕಾಗ್ತದೆ. ಆ ಇದೆ. ಆ ಅಕ್ಷರದ ಹಿಂದಿನ ಅಕ್ಷರ ಯಾವುದು? ಅ ಆದ ನಂತರ ಆ ಬರುವಂಥದ್ದು. ಅದರಿಂದ ಅ. ಗ ಹಿಂದಿನ ಅಕ್ಷರ ಯಾವುದು? ಖ. ಎ. ಐ ಹಿಂದಿನ ಅಕ್ಷರ ಎ. ಇ ಅದರ ಹಿಂದಿನ ಅಕ್ಷರ ಯಾವುದು? ಅ, ಆ ಆದ ನಂತರ ಇ ಬರ್ತದೆ. ಅದರಿಂದ ಆ. ಲ ಇದೆ. ಲ ಅಕ್ಷರದ ಹಿಂದಿನ ಅಕ್ಷರ ಯ, ರ, ಲ, ವ ಅಲ್ವಾ? ಯ ಆದ ನಂತರ ರ. ರ ನೆಕ್ಸ್ಟ್ ಲ ಬರುವಂಥದ್ದು ರ. ಎ ಇದೆ. ಎ ಹಿಂದಿನ ಅಕ್ಷರ ಯಾವುದು? ಇದು ಸ್ವರದಲ್ಲಿ ಬರ್ತದೆ. ಅ, ಆ, ಇ, ಈ, ಉ, ಋ, ಋ, ಎ. ಸೊ ಲೃ ಅನ್ನುವಂಥದ್ದು. ನೆಕ್ಸ್ಟ್ ಬರುವಂಥದ್ದು ನ. ಇದು ತವರ್ಗದ ಒಂದು ಅಕ್ಷರ. ತ, ಥ, ದ, ಧ, ನ. ಸೊ ಧ ಬರುತ್ತೆ. ಔ. ಔಕ್ಕಿಂತ ಮುಂಚೆ ಬರುವಂಥದ್ದು ಓ. ಬ. ಬ ಮುಂಚೆ ಬರುವಂಥದ್ದು ಫ. ಹ ಇದು ಅವರ್ಗೀಯ ವ್ಯಂಜನದಲ್ಲಿ ಬರ್ತದೆ. ಯ, ರ, ಲ, ವ, ಶ, ಷ, ಸ, ಹ. ಅದರಿಂದ ಸ. ಮುಂದೆ ಅಗ್ರಿಮಾಕ್ಷರಂ ಲಿಖತ ಅಂತ ಇದೆ. ಅಗ್ರಿಮ ಅಂದ್ರೆ ಮುಂದಿನದು. ಮುಂದಿನ ಅಕ್ಷರವನ್ನು ಹೇಗೆ ಬರೆಯುವಂಥದ್ದು? ಜ ಇದೆ. ಜ ನೆಕ್ಸ್ಟ್ ಬರೆಯುವಂಥದ್ದು ಝ. ಆ ಆದ ನಂತರ ಇ, ಋ, ಋ, ಶ ಆದ ನಂತರ ಛ, ಶ, ಷ, ಉ, ಊ, ಎ,
ಐ. ಡ ಆದ ನಂತರ ಢ. ತ ನೆಕ್ಸ್ಟ್ ಬರುವಂಥದ್ದು ಥ. ಘ ಆದ ನಂತರ ಂಗ ಬರ್ತದೆ. ಇದು ಅಗ್ರಿಮಾಕ್ಷರಗಳ ಕುರಿತು ಆಯ್ತು. ನೆಕ್ಸ್ಟ್ ಇನ್ನೊಂದು ರಿಕ್ತ ಸ್ಥಾನಾನಿ ಪೂರಯತ. ಮತ್ತೆ ವಾಪಸ್ಸು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇಲ್ಲಿ ಮಧ್ಯದಲ್ಲಿ ಎಲ್ಲಿ ಬ್ಲ್ಯಾಂಕ್ ಇದೆ ಅವುಗಳನ್ನೆಲ್ಲ ಫಿಲ್ ಮಾಡಬೇಕು. ಫಸ್ಟ್ ಕ್ವಶನ್, ಸಂಸ್ಕೃತ ಭಾಷಾಯಾಮ್ ಡ್ಯಾಶ್ ಅಕ್ಷರಾಣಿ ಸಂತಿ. ಸಂಸ್ಕೃತ ಭಾಷೆಯಲ್ಲಿ ಎಷ್ಟು ಅಕ್ಷರಗಳು ಇವೆ ಅಂತ ಇಲ್ಲಿ ಕ್ವಶನ್. ಅಕ್ಷರಾಣಿ ಇಲ್ಲಿ ಸ್ವರಗಳು ಹಾಗೂ ವ್ಯಂಜನಗಳನ್ನು ಸೇರಿಸಿ ಸಂಸ್ಕೃತ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳು ಇವೆ ಅಂತ ಕೇಳಿದರೆ 48. ಮುಂದೆ ತೇಷು ಡ್ಯಾಶ್ ಸ್ವರಾಹ ಡ್ಯಾಶ್ ಅಯೋಗವಾಹೌ ಡ್ಯಾಶ್ ವ್ಯಂಜನಾನಿ ಚ ಸಂತಿ. ಇಲ್ಲಿ ಅದನ್ನು ಸ್ಪ್ಲಿಟ್ ಮಾಡಿ ಬರೀಬೇಕು. ಎಷ್ಟು ಸ್ವರಗಳು ಇದೆ? ಒಟ್ಟು 13 ಸ್ವರಗಳು. ಇದು ಸಂಸ್ಕೃತದಲ್ಲಿ ಬರೆಯುವಂಥದ್ದು. ಇಲ್ಲ, ಇದನ್ನು ಇಂಗ್ಲಿಷ್ ಇದರಲ್ಲಿ 13 ಬರೀಬಹುದು. ಇಲ್ಲಿ 48 ಆದರೆ ಈ ರೀತಿ ಆಗ್ತದೆ. 13 ಸ್ವರಗಳು. ಅಯೋಗವಾಹಗಳು ಎಷ್ಟು? 2. ಇಲ್ಲಿ ಯಾವುದಾದ್ರೂ ಒಂದು ನಂಬರನ್ನು ಬರಿಬೇಕು. ಒಂದೇ ಇಂಗ್ಲಿಷಲ್ಲಿ ಇಲ್ಲ ಸಂಸ್ಕೃತದಲ್ಲಿ. ವ್ಯಂಜನಾನಿ, ವ್ಯಂಜನಗಳು ಎಷ್ಟು? 33 ವ್ಯಂಜನಗಳು. ಚ ಸಂತಿ. ಒಟ್ಟು 48 ಅಕ್ಷರಗಳು. ಮುಂದೆ ಸ್ವರಾಹ ಡ್ಯಾಶ್ ಇತಿ ದ್ವಿವಿಧಾಃ ವಿಭಕ್ತಾಃ. ಸ್ವರಗಳು ಡ್ಯಾಶ್ ಮತ್ತು ಡ್ಯಾಶ್ ಅಂತ 2 ಭಾಗಗಳನ್ನಾಗಿ ಮಾಡ್ತಾರೆ. ಇಲ್ಲಿ ಚಾಪ್ಟ್ರಲ್ಲಿ 2 ರೀತಿಯಲ್ಲಿ ವಿಭಾಗವನ್ನು ಕೊಟ್ಟಿದ್ದಾರೆ. ಒಂದು ಸಮಾನಾಕ್ಷರಗಳು ಮತ್ತು ಸಂಧ್ಯಕ್ಷರಗಳು ಅಂತ 2 ವಿಭಾಗ, ಇನ್ನೊಂದು ಹ್ರಸ್ವಸ್ವರಾಹ ದೀರ್ಘಸ್ವರಾಹ ಅಂತ 2 ವಿಭಾಗ ಇದೆ. ಇಲ್ಲಿ ಜಾಸ್ತಿ ಫೇಮಸ್ ಇರುವಂಥದ್ದು ಹ್ರಸ್ವಸ್ವರ ದೀರ್ಘಸ್ವರಗಳು. ಆದ್ದರಿಂದ ನಾವು ಅದನ್ನೇ ಬರೆಯೋಣ. ಹ್ರಸ್ವ ಸ್ವರಾಹ ದೀರ್ಘ ಸ್ವರಾಹ ಇತಿ ದ್ವಿವಿಧಾಃ. ನೆಕ್ಸ್ಟ್ 4th ಕ್ವಶನು, ವ್ಯಂಜನಾನಿ ಡ್ಯಾಶ್ ಡ್ಯಾಶ್ ಇತಿ ದ್ವಿವಿಧ ವಿಭಕ್ತಾನಿ. ವ್ಯಂಜನಗಳನ್ನು ಮುಖ್ಯವಾಗಿ ವರ್ಗೀಯ ವ್ಯಂಜನಗಳು ಹಾಗೂ ಅವರ್ಗೀಯ ವ್ಯಂಜನ ಅಂತ 2 ಟೈಪ್ ಆಗಿ ವಿಭಾಗ ಮಾಡ್ತಾರೆ. ವ್ಯಂಜನಾನಿ ವರ್ಗೀಯ ವ್ಯಂಜನಾನಿ ಅವರ್ಗೀಯ ವ್ಯಂಜನಾನಿ इति द्विविधानि विभक्तानि. नेक्स्ट क्वेश्चन, ए ऐ ओ औ स्वराः डैश इति च उक्ताः. ए ऐ ओ औ ಸ್ವರಗಳನ್ನ ಡ್ಯಾಶ್ ಆ್ಯಂಡ್ ಡ್ಯಾಶ್ ಇತಿ ಚ ಉಕ್ತಾಹ. ಇಲ್ಲಿ ಕೊಮ ಇರೋದ್ರಿಂದ 2 ಥರ ಕರಿತೀವಿ ಅದನ್ನು. ಒಂದು ಎ ಐ ಓ ಔ ಸ್ವರಗಳು ದೀರ್ಘ ಸ್ವರಗಳು ಹೌದು, ಹಾಗೆ ಸಂಧ್ಯಕ್ಷರ ಸ್ವರಗಳು ಅಂತಲೂ ಕರಿತೀವಿ. ಇವಿಷ್ಟೇ ಸಂಧ್ಯಕ್ಷರ ಸ್ವರಗಳು, ಇವು ದೀರ್ಘ ಸ್ವರಗಳು ಹೌದು. ಆದ್ದರಿಂದ ದೀರ್ಘ ಸ್ವರಾಹ ಹಾಗೆ ಸಂಧ್ಯಕ್ಷರ ಸ್ವರಾಹ ಇತಿ ಚ ಉಕ್ತಾಹ. ಸಿಕ್ಸ್ತ್ ಕ್ವೆಶ್ಚನ್, ಡ್ಯಾಶ್ ಸ್ವರಸ್ಯ ದೀರ್ಘ ನಾಸ್ತಿ. ಸ್ವರಗಳಲ್ಲಿ ಅ
ಆ. ಅಸ್ವರಕ್ಕೆ ದೀರ್ಘ ಆ ಇದೆ, ಹಾಗೆ ಈ ಇದೆ, ಉಗೆ ಊ ಇದೆ, ಋಗೆ ಋ ಇದೆ, ಲೃ ಸ್ವರಕ್ಕೆ ದೀರ್ಘ ಸ್ವರ ಇಲ್ಲ, ಆದ್ರಿಂದ ಅದು ಆನ್ಸರ್. ವ್ಯಂಜನಾನಾಂ ಡ್ಯಾಶ್ ಭೇದಾಹ ಸಂತಿ. ಇಲ್ಲಿ ವ್ಯಂಜನಗಳನ್ನ ಮುಖ್ಯವಾಗಿ ವರ್ಗೀಯ ಅವರ್ಗೀಯ ಅಂತ ವಿಭಾಗ ಮಾಡಿದ್ದೀವಿ. ಅಲ್ಲಿ ವರ್ಗೀಯ ಅಂದ್ರೆ ಕಚಟತಪ, ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗ, ಇವುಗಳಿಗೆ ಅವುಗಳ ವರ್ಣ ಉಚ್ಚಾರಣ ಸ್ಥಾನಕ್ಕೆ ಸರಿಯಾಗಿ ಗ್ರೂಪ್ ಮಾಡಬಹುದು. ಆದ್ರಿಂದ ಅವುಗಳನ್ನು ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಉಳಿದ 8 ಯರ, ಲವ, ಶಶ, ಸಹ ಅವುಗಳನ್ನ ಸರಿಯಾಗಿ ಗ್ರೂಪ್ ಮಾಡ್ಲಿಕ್ಕೆ ಆಗಲ್ಲ, 5 ಆದ್ರಿಂದ ಅದನ್ನು ಅವರ್ಗೀಯಕ್ಕೆ ಸೇರಿಸಿದ್ದಾರೆ. ಆದರೆ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರೋ ಹಾಗೆ ವ್ಯಂಜನಗಳಿಗೆ ಒಟ್ಟು 4 ಭೇದಗಳು ಕೊಟ್ಟಿದ್ದಾರೆ. ಅಲ್ಲಿ ಯಾವುದು? ಸ್ಪರ್ಶವರ್ಣ ಅಂದ್ರೆ ಅಂತಸ್ಥ ವರ್ಗೀಯ ವ್ಯಂಜನಗಳು. ಆಮೇಲೆ ಅಂತಸ್ಥ ವರ್ಣಾಹ ಅಂದ್ರೆ ಯರ, ಲವ ಅಂತಸ್ಥ ವರ್ಣಗಳು, ಶಶ, ಸಹ ಊಷ್ಮ ವರ್ಣಗಳು, ಹಾಗೆ ಕೊನೆಯದಾಗಿ ಅಯೋಗವಾಹಕಗಳನ್ನು ಇದರಲ್ಲೇ ಸೇರಿಸಿ 4 ಅಂತ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ ಅಲ್ಲಿ. ಆ ರೀತಿ ಕೇಳಿದಾಗ 4 ಭೇದ ಅಂತ ಹೇಳಬೇಕಾಗ್ತದೆ. ಮುಖೇನ ಸಹ ನಾಸಿಕಯ ಅಪಿ ಉಚ್ಚಾರಿತಾಹ ಸ್ವರಾಹ ಡ್ಯಾಶ್. ಮುಖ ಅಂದ್ರೆ ಬಾಯಿಯೊಂದಿಗೆ ನಾಸಿಕವನ್ನು ಉಪಯೋಗಿಸಿ ಉಚ್ಚರಿಸಲ್ಪಡುವ ಸ್ವರಗಳು. ಇಲ್ಲಿ ನೋಡಿದ್ರೆ ಇಲ್ಲಿ ಸ್ವರಗಳು ಅಂತ ಮೆನ್ಷನ್ ಮಾಡಿರೋದ್ರಿಂದ ನಾವು ಇಲ್ಲಿ ಅನುನಾಸಿಕ ಸ್ವರಾಹ ಅಂತ ಬರಿಬೇಕಾಗ್ತದೆ. ಅನುನಾಸಿಕ ಸ್ವರಾಹ ಆ ಟಾಪಿಕ್ ಅನ್ನ ತಗೊಬೇಕಾಗ್ತದೆ. ಅನುನಾಸಿಕ ಸ್ವರಾಹ ಅಂತ ಕರಿತೀವಿ ಅವುಗಳನ್ನ. ಊಷ್ಮವರ್ಣಾಹ ಡ್ಯಾಶ್. ಊಷ್ಮವರ್ಣಗಳು ಯಾವುದು? ಈಗಾಗಲೇ ಹೇಳಿದ ಹಾಗೆ ಶ, ಶ, ಸ, ಹ ಇವುಗಳನ್ನ ಊಷ್ಮವರ್ಣಗಳು ಅಂತ ಕರಿತೀವಿ. ಶ, ಶ, ಸ ಹಾಗೆ ಹ. ಯಾಕಂದ್ರೆ ಇವುಗಳನ್ನ ನಾವು ಪ್ರನೌನ್ಸ್ ಮಾಡ್ಬೇಕಂದ್ರೆ ಬಾಯಿಯಿಂದ ವಾಯು ಗಾಳಿ ಹೊರಗೆ ಬರುತ್ತೆ, ಆದ್ರಿಂದ ಅದನ್ನ ಶ, ಶ, ಸ, ಹ ಅಂದಾಗ ಆದ್ರಿಂದ ಇದನ್ನ ಊಷ್ಮ ವರ್ಣಗಳು ಅಂತ ಕರಿತೀವಿ. ಡ್ಯಾಶ್ ವರ್ಣಾನಾಂ, ಇಲ್ಲಿ ವರ್ಣಾನಾಂ ಡ್ಯಾಶ್ ಉಚ್ಚಾರಣ ಸ್ಥಾನಾನಿ ಸಂತಿ. ವರ್ಣಾನಾಂ ಷಟ್ ಉಚ್ಚಾರಣ ಸ್ಥಾನಾನಿ ಸಂತಿ. 6 ಉಚ್ಚಾರಣ ಸ್ಥಾನಗಳು ಇವೆ ವರ್ಣಗಳಲ್ಲಿ. ಕಂಠ, ತಾಲು, ಮೂರ್ಧ, ದಂತ್ಯ, ಓಷ್ಠ ಹಾಗೆ ನಾಸಿಕ. ನೆಕ್ಸ್ಟ್ ಕ್ವಶನ್ ಡಿವಿಷನ್. ಸಮಾನಾಕ್ಷರಾಣಿ ಲಿಖತ. ಸಮಾನಾಕ್ಷರಗಳನ್ನು ಬರೆಯಿರಿ. ಇದು ಸ್ವರಗಳಲ್ಲಿ ಬರುವಂಥದ್ದು. ಸಮಾನ ಅಕ್ಷರಗಳು ಅ, ಆ ಇವುಗಳು ಸಮಾನಾಕ್ಷರ. ಅ, ಆ ಎನ್ನುವಂಥದ್ದು ಸಮಾನಾಕ್ಷರ. ಈ ಸಮಾನಾಕ್ಷರ. ಉ, ಋ ಇವಿಷ್ಟು ಸಮಾನಾಕ್ಷರಗಳು ಅಂತ ಕರಿತೀವಿ. ಅ, ಆ, ಈ, ಉ, ಋ, ಇಲ್ಲಿ ಟೈಪಿಂಗ್ ಅಲ್ಲಿ 2 ಒಂದೇ ತರ ಕಾಣಿಸ್ತಾ ಇದೆ, ಆದ್ರೆ ಋ ಮತ್ತೆ ದೀರ್ಘ ಋ ಬರಿಬೇಕಂದ್ರೆ ಚಿಕ್ಕದಾಗಿ ಇಷ್ಟೆ. ಋ ಆದ್ರೆ ಅದನ್ನ ಹೀಗೆ ಬಂದು ಇಲ್ಲಿ ಇನ್ನೊಂದು ಬರುತ್ತೆ, ಇದು ದೀರ್ಘ ಋ ಆಗುತ್ತೆ. ನೆಕ್ಸ್ಟ್ ಕೋಷ್ಟಕಾತ್ ಹ್ರಸ್ವಸ್ವರ ದೀರ್ಘಸ್ವರ ವರ್ಣಾನ್ ವಿಭಜತ. ಕೋಷ್ಟಕದಿಂದ, ಕೋಷ್ಟಕ ಅಂದ್ರೆ ಇಲ್ಲಿ ಟೇಬಲ್, ಇದರಿಂದ ಹ್ರಸ್ವಸ್ವರ ಮತ್ತೆ ದೀರ್ಘಸ್ವರ ವರ್ಣಗಳನ್ನು ಸಪರೇಟ್ ಮಾಡಿ ಬರಿಬೇಕು. ಇಲ್ಲಿ
ಎನ್ನುವಂಥದ್ದು ಎಲ್ಲಿ ಬರುತ್ತೆ? ದೀರ್ಘ ಸ್ವರ. ಉ ಎನ್ನುವಂಥದ್ದು ಹ್ರಸ್ವ ಸ್ವರ. ಈ ದೀರ್ಘ ಸ್ವರ. ಲೃ ಅನ್ನುವಂಥದ್ದು ಹ್ರಸ್ವ ಸ್ವರ. ಔ ದೀರ್ಘ ಸ್ವರ. ಎ ಅನ್ನುವಂಥದ್ದು ಸಹ ದೀರ್ಘ ಸ್ವರ. ಋ ಇದು ಹ್ರಸ್ವ ಸ್ವರ. ಅ ಹ್ರಸ್ವ ಸ್ವರ. ನೆಕ್ಸ್ಟ್ ಸಬ್ ಡಿವಿಷನ್ ಗುಣಿತಾಕ್ಷರಾಣಿ ಲಿಖತ. ಗುಣಿತಾಕ್ಷರಗಳನ್ನು ಬರೀಬೇಕು. ಇಲ್ಲಿ ವ್ಯಂಜನಗಳನ್ನು ಕೊಟ್ಟಿದ್ದಾರೆ, ಅವುಗಳಿಗೆ ಸರಿಯಾದ ಗುಣಿತಾಕ್ಷರಗಳನ್ನು ಬರೀಬೇಕು. ಚ ಪ್ಲಸ್ ಅ ಚ, ಚ, ಚಿ, ಚಿ, ಚು, ಚೂ, ಚೃ, ಚೃ, ಚೇ, ಚೈ, ಚೋ, ಚೌ. ಧ, 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 ಧಿ, ಇಲ್ಲಿ ಚಿಲ್ರ ಬಿಟ್ಟೋಯ್ತು. ಧಿ, ಧು, ಧೂ, ಧೃ, 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 ಧೇ, ಧೈ, ಧೋ, ಧೌ. ಇಲ್ಲಿ ಅಹಗಳನ್ನು ಬರೀಬಹುದು. ಚಂ, ಚಹ. ನೆಕ್ಸ್ಟ್ ಅದೇ ರೀತಿಯಾಗಿ ಸ, ಸ, ಸಿ, ಸಿ ಇವುಗಳನ್ನೆಲ್ಲ ಬರಿಬೇಕಾಗ್ತದೆ. ಶ, ಇಲ್ಲಿ ಈ ಎಲ್ಲ ಗುಣಿತಾಕ್ಷರಗಳನ್ನ ಇಲ್ಲಿ ತೋರಿಸಲಾಗಿದೆ. ಇಲ್ಲಿ ಸೃ, ಸೃ ಎನ್ನುವಲ್ಲಿ ಎರಡು ಟೈಪ್ ಮಾಡ್ತಾ ಒಂದೇ ರೀತಿ ಕಾಣಿಸುತ್ತೆ, ಆದರೆ ಅದನ್ನ ದೀರ್ಘ ಸೃ, ಸೃ ಅಥವಾ ಯಾವುದೇ ಅಕ್ಷರವಾಗಲಿ ದೀರ್ಘ ಋಕಾರ ಬರಬೇಕಂದ್ರೆ ಗುಣಿತಾಕ್ಷರದಲ್ಲಿ ಈ ರೀತಿಯಾಗಿ ಬರಿಬೇಕಾಗುತ್ತೆ. ಇಲ್ಲಿ ಎಲ್ಲ ಕಡೆ ಹ್ರಸ್ವವನ್ನೇ ಕಾಣಿಸ್ತಾ ಇದೆ ಅಲ್ಲಿ. ಹಾಗೆ ಇನ್ನೊಂದು ಇದು ಕಂ, ಕಾಮ್, ಕಂ, ಕ ಪ್ಲಸ್ ಅಂ ಅದನ್ನು ಸೇರಿಸಿದಾಗ ಗುಣಿತಾಕ್ಷರವನ್ನು ಮಾಡಬಹುದು. ಕಂ, ಕಾಮ್, ಬಾಲಕಂ ಅಂತ ತಗೊಬಹುದು. ಕಾಮ್, ಸೀತಾಮ್, ಆ ರೀತಿಯಲ್ಲಿ ಉಪಯೋಗಿಸಕ್ಕೆ ಈ ಗುಣಿತಾಕ್ಷರ ಕೊಟ್ಟಿದ್ದಾರೆ ಇಲ್ಲಿ. ಶ, ಇನ್ನು ಶ ಗುಣಿತಾಕ್ಷರ ಬರಿಬೇಕಂದ್ರೆ ಶು, ಶು, ಶ್ರು. ಇಲ್ಲಿ ಇದು ಸಹ ಮಿಸ್ಟೇಕು. ಶ್ರು ಬರಿಬೇಕಂದ್ರೆ ಶ ಇಷ್ಟೇ ಬರಿಬೇಕು. ಈ ಸಿಂಬಲ್ ಅನ್ನುವಂಥದ್ದು ಶ ಪ್ಲಸ್ ರ ವ್ಯಂಜನ ಸೇರಿದಾಗ ಬರುವಂತಹ ಸಿಂಬಲ್ ಇದು. ಅದರಿಂದ ಇಲ್ಲಿ ಶ್ರು, ಇನ್ನೊಂದು ಶ್ರು ದೀರ್ಘ ಈ ರೀತಿಯಾಗಿ ಬರಬೇಕಾಗತ್ತೆ ಅಲ್ಲಿ. ಮುಂದೆ ರಿಕ್ತ ಸ್ಥಾನಾನಿ ಪೂರಯತ. ಗುಣಿತಾಕ್ಷರಗಳನ್ನು ಹೇಗೆ ಮಾಡೋದು? ಕ ಪ್ಲಸ್ ಆ ಈಕ್ವಲ್ ಟು ಕಾ. ಝ ಪ್ಲಸ್ ಡ್ಯಾಶ್ ಅಂದರೆ ಝೈ ಆಗ್ತದೆ. ಝಗೆ ಯಾವ ಸ್ವರ ಸೇರಿದ್ರೆ ಝೈ ಆಗ್ತದೆ? ಝ ಪ್ಲಸ್ ಐ, ಝೈ. ಶ ಪ್ಲಸ್ ಡ್ಯಾಶ್ ಈಕ್ವಲ್ ಟು ಶಿ. ಶಗೆ ಯಾವ ಸ್ವರ ಸೇರಿದ್ರೆ ಶಿ ಆಗ್ತದೆ? ಇ. ಡ್ಯಾಶ್ ಪ್ಲಸ್ ಓ ಈಕ್ವಲ್ ಟು ಖೋ. ಯಾವ ವ್ಯಂಜನಕ್ಕೆ ಓ ಸ್ವರ ಸೇರಿದ್ರೆ ಖೋ ಆಗ್ತದೆ? ಖ ವ್ಯಂಜನಕ್ಕೆ. ಹಾಗೆ ಟ ಪ್ಲಸ್ ರ್, ಇಲ್ಲಿ ರ್ ಅನ್ನೋದು ಹ್ರಸ್ವ, ಇದು ಅದು ಟ್ರ ಆಗುತ್ತೆ. ಥ ಪ್ಲಸ್ ಉ ಥು. ಹ ಪ್ಲಸ್ ಇ ಹಿ.
ಇಲ್ಲಿ ರ ಪ್ಲಸ್ ಡ್ಯಾಶ್ ಸೇರಿದಾಗ ರೌ ಆಗ್ತದೆ. ರಗೆ ಔ ಸ್ವರ ಸೇರಿದ್ರೆ ರೌ ಆಗ್ತದೆ. ನ ಪ್ಲಸ್ ಉ ಸೇರಿಸಿದ್ರೆ ನೂ. ಹಾಗೆ ಛ ಪ್ಲಸ್ ಎ ಛೇ. ನೆಕ್ಸ್ಟ್ ಇಲ್ಲಿ ಶ್ರು ಕೊಟ್ಟಿದ್ದಾರೆ. ಶ್ರು ಅನ್ನುವಂತಹ ಒಂದು ವರ್ಣ ಬರ್ಬೇಕಂದ್ರೆ, ಅಕ್ಷರ ಆಗ್ಬೇಕಂದ್ರೆ ಯಾವುದೆಲ್ಲ ವರ್ಣಗಳು ಸೇರ್ಬೇಕು? ಶ್ರು ಅಂದ್ರೆ ಶ ಪ್ಲಸ್ ರ ಇಲ್ಲಿ. ಅದಕ್ಕೆ ಶ ಪ್ಲಸ್ ರ ಪ್ಲಸ್ ಸ್ವರ ಯಾವುದು? ಗುಣಿತಾಕ್ಷರ ಉ, ಶ್ರು ಆಗ್ತದೆ. ಹಾಗೆ ತ್ರೌ ಮಾಡ್ಬೇಕಂದ್ರೆ ತ ಪ್ಲಸ್ ರ ಪ್ಲಸ್ ಔ, ತ್ರೌ. ಕ್ಷೇ ಮಾಡ್ಬೇಕಂದ್ರೆ ಕ ಪ್ಲಸ್ ಶ ಪ್ಲಸ್ ಎ. ಜ್ಞ ಆಗ್ಬೇಕಂದ್ರೆ ಜ ಪ್ಲಸ್ ಜ್ಞ ಪ್ಲಸ್ ಆ. ಈ ರೀತಿಯ. ನೆಕ್ಸ್ಟ್ ಕೋಷ್ಟಕಾತ್ ಸಂಯುಕ್ತಾಕ್ಷರಯುಕ್ತ ಪದಾನಿ ಚಿತ್ವಾ ಲಿಖತ. ಕೋಷ್ಟಕ ಈ ಟೇಬಲ್ ಅಲ್ಲಿ ಸಂಯುಕ್ತಾಕ್ಷರ ಪದಗಳು, ಸಂಯುಕ್ತಾಕ್ಷರವನ್ನು ಹೊಂದಿರುವಂತಹ ಪದಗಳನ್ನ ಚಿತ್ವಾ ಲಿಖತ. ಇಲ್ಲೇ ಬರೆದ್ರೆ ಮೊದಲನೇದಾಗಿ ಕೃಷ್ಣ, ಇಲ್ಲಿ ಶ ಪ್ಲಸ್ ನ ಇದು ಸಂಯುಕ್ತಾಕ್ಷರ ಪದ. ಕೃ ಅನ್ನುವಂಥದ್ದು ಸಂಯುಕ್ತಾಕ್ಷರ ಅಲ್ಲ. ಕ ಪ್ಲಸ್ ರ ಸ್ವರ ಇರೋದ್ರಿಂದ ಅದು ಗುಣಿತಾಕ್ಷರ ಆಗ್ತದೆ, ಸಂಯುಕ್ತಾಕ್ಷರಕ್ಕೆ ಹೋಗಲ್ಲ. ಅದರಿಂದ ಆದ್ರೆ ಇಲ್ಲಿ ಶ ಪ್ಲಸ್ ನ ಇರೋದ್ರಿಂದ ಕೃಷ್ಣ. ಕೃಷ್ಣ. ಕಪೋತಃ ಇಲ್ಲಿ ಸಂಯುಕ್ತಾಕ್ಷರ ಇಲ್ಲ, ಬರೀ ಗುಣಿತಾಕ್ಷರಗಳಿದ್ದಾವೆ. ಸ್ಯೂತಃ ಎನ್ನುವಲ್ಲಿ ಸ ಪ್ಲಸ್ ಯ ಪ್ಲಸ್ ಉ, ಅಲ್ಲಿ ಸ್ಯೂ ಸ ಪ್ಲಸ್ ಯ ಅನ್ನುವಂಥದ್ದು ಗುಣಿತಾಕ್ಷರ, ಸ್ಯೂತಃ. ಹಾಗೆ ಕ್ರೀಡಾ, ಕ್ರೀ ಎನ್ನುವಲ್ಲಿ ಕ ಪ್ಲಸ್ ರ ಬರುತ್ತೆ, ಕ್ರ, ಕ್ರೀಡಾ. ಏಕೈಕಃ ಎನ್ನುವಲ್ಲಿ ಎ ಸ್ವರ, ಕೈ ಇದು ಗುಣಿತಾಕ್ಷರ, ಸಂಯುಕ್ತಾಕ್ಷರ ಅಲ್ಲ, ಅದರಿಂದ ಅದು ಸಂಯುಕ್ತಾಕ್ಷರ ವರ್ಣ ಶಬ್ದಕ್ಕೆ ಹೋಗೋದಿಲ್ಲ. ಪದ್ಮಂ, ಪದ್ಮಂ ಎನ್ನುವಲ್ಲಿ ದ ಪ್ಲಸ್ ಮ ಸಂಯುಕ್ತಾಕ್ಷರ ಇದೆ, ಪದ್ಮಂ. ವರ್ಣಃ, ಇಲ್ಲಿ ರಣಃ ಎನ್ನುವಲ್ಲಿ ರ ಪ್ಲಸ್ ನ ಸಂಯುಕ್ತಾಕ್ಷರ, ವರ್ಣಃ. ನೆಕ್ಸ್ಟ್ ವೃಕಃ. ವೃಕಃ ಎನ್ನುವಲ್ಲಿ ವೃ ಅನ್ನುವಂಥದ್ದು ಸಂಯುಕ್ತಾಕ್ಷರ ಅಲ್ಲ, ಅದು ಗುಣಿತಾಕ್ಷರ ವ ಪ್ಲಸ್ ರ, ಅದರಿಂದ ಅದು ಸಂಯುಕ್ತಾಕ್ಷರ ಶಬ್ದ ಅಲ್ಲ ಇದು. ಔಷಧಂ, ಇಲ್ಲೂ ಹಾಗೆ ಇದು ಸ್ವರ ಮತ್ತೆ ಗುಣಿತಾಕ್ಷರ ಮಾತ್ರ ಇದೆ. ಹಾಗೆ ಕಕ್ಷಾ ಎನ್ನುವಲ್ಲಿ ಕ್ಷ, ಇದು ಒಂದು ಸಂಯುಕ್ತಾಕ್ಷರ. ಕ್ಷ ಬರಿಬೇಕಂದ್ರೆ ಕ ಪ್ಲಸ್ ಶ ಬರಬೇಕು, ಕ್ಷ ಅಂತ ಆಗ್ಬೇಕಂದ್ರೆ, ಅದರಿಂದ ಇದು ಒಂದು ಸಂಯುಕ್ತಾಕ್ಷರ ಶಬ್ದ ಆಗ್ತದೆ. ಹಾಗೆ ಜ್ಞಾನಂ, ಜ್ಞಾನಂ ಅಲ್ಲಿ ಜ್ಞ ಅಂದ್ರೆ ಜ ಪ್ಲಸ್ ನ್ಯ, ನ ಜ ಪ್ಲಸ್ ನ್ಯ, ಅದರಿಂದ ಇದು ಒಂದು ಸಂಯುಕ್ತಾಕ್ಷರ. ಜ್ಞಾನಂ. ವಿದ್ಯಾ, ದ್ಯಾ ಎನ್ನುವಲ್ಲಿ ದ ಪ್ಲಸ್ ಯ ಇದೆ, ವಿದ್ಯಾ, ಇದು ಸಂಯುಕ್ತಾಕ್ಷರ. ಮೂಢೈಹಿ ಎನ್ನುವಲ್ಲಿ ಮೂ ಢ ಪ್ಲಸ್ ಐ ಇದೆ, ಇಲ್ಲಿ ಇದು ಯಾವುದು ಸಂಯುಕ್ತಾಕ್ಷರ ಇಲ್ಲ, ಇಲ್ಲಿ ಡ ಮತ್ತೆ ಐ ಅನ್ನೋದು ಗುಣಿತಾಕ್ಷರ ಆಯಿತು, ಅದರಿಂದ ಇದು ಸಹ ಸಂಯುಕ್ತಾಕ್ಷರ ಶಬ್ದ ಅಲ್ಲ. ಒಟ್ಟು ಸಂಯುಕ್ತಾಕ್ಷರ ಶಬ್ದಗಳು ಕೃಷ್ಣಃ, ಸ್ಯೂತಃ, ಕ್ರೀಡಾ, ಪದ್ಮಂ, ವರ್ಣಃ, ಕಕ್ಷಃ, ಜ್ಞಾನಂ ಮತ್ತೆ ವಿದ್ಯಾ. ಮುಂದೆ ಕೊನೆಯದಾಗಿ
ನಿಮ್ನಲಿಖಿತ ಶಬ್ದಾನಾಂ ಮೇಲನಂ ಕುರುವಂತು. ನಿಮ್ನಲಿಖಿತ, ನಿಮ್ನ ಅಂದ್ರೆ ಕೆಳಗಡೆ ಬರೆದಿರುವಂತಹ ಶಬ್ದಗಳನ್ನ ಇಲ್ಲಿ ಅವುಗಳ ಸಂಬಂಧಿಸಿದ ಇನ್ನು ಇಲ್ಲಿ ಪಕ್ಕದ ರೋನಲ್ಲಿರುವಂಥದ್ದಕ್ಕೆ ಮೇಲನಂ ಹೊಂದಾಣಿಕೆಯನ್ನ ಮಾಡಬೇಕು. ಹೊಂದಿಸಿ ಬರೆಯಿರಿ, ಮ್ಯಾಚ್ ದ ಫಾಲೋವಿಂಗ್ ಅಂತ ಬರುತ್ತಲ್ಲ. ಇಲ್ಲಿ ಯ ರ ಲ ವ, ಯ ರ ಲ ವ ಮೂರ್ಧನ್ಯ ವರ್ಣಾಹ ಅಲ್ಲ. ಮೂರ್ಧನ್ಯ ವರ್ಣಗಳು ಅಂದ್ರೆ ಟ ಠ ಡ ಢ ಣ ರ ಶ ಇವುಗಳು ಮೂರ್ಧನ್ಯ ವರ್ಣಕ್ಕೆ ಬರ್ತವೆ. ಅನುಸ್ವಾರ ಅಲ್ಲ. ಸ್ಪರ್ಶ ವ್ಯಂಜನಾನಿ ಇವುಗಳು ಸ್ಪರ್ಶ ವ್ಯಂಜನಗಳು ಅಲ್ಲ. ಸ್ಪರ್ಶ ವ್ಯಂಜನಗಳು ಅಂದ್ರೆ ವರ್ಗೀಯ ವ್ಯಂಜನಗಳಿಗೆ ಹೋಗ್ತವೆ. ಅಂತಸ್ಥಾಹ ವರ್ಣಾಹ, ಎರಲವ ಅನ್ನುವಂಥದ್ದು ಅಂತಸ್ಥಾಹ ವರ್ಣಾಹ. ಸೆಕೆಂಡ್ ಒನ್ ಅಂಗ್. ಅಂಗ್ ಎನ್ನುವಂಥದ್ದು ಅನುನಾಸಿಕ ಸ್ವರ ಆಗ್ತದೆ. ಎ ಐ ಓ ಔ ಇವುಗಳು ಮೂರ್ಧನ್ಯವೂ ಅಲ್ಲ, ಅನುಸ್ವಾರ ಅಲ್ಲ, ಸ್ಪರ್ಶ ವ್ಯಂಜನಗಳು ಅಲ್ಲ, ಓಷ್ಠ್ಯವರ್ಣಗಳು ಅಲ್ಲ. ಹಾಗಿದ್ರೆ ಇವುಗಳಿಗೆ ಋಸ್ವಾಹ ನಾಸ್ತಿ, ಋಸ್ವಸ್ವರ ಇಲ್ಲ. ಇವುಗಳು ಸಂಧ್ಯಕ್ಷರಗಳು ಅಂತ ಕರಿತೀವಿ, ಋಸ್ವಸ್ವರ ಇಲ್ಲ ಇದಕ್ಕೆ. ಸ್ವರಾಹ, ಸ್ವರಾಹ ದ್ವಿವಿಧಾಹ, ಸ್ವರಗಳು ಎರಡು. ಹ್ರಸ್ವಸ್ವರ ದೀರ್ಘಸ್ವರ ಅಂತನೂ ಒಂದು ರೀತಿ, ಇನ್ನೊಂದು ಸಮಾನಾಕ್ಷರಾಣಿ ಹಾಗೆ ಸಂಧ್ಯಕ್ಷರಾಣಿ ಅಂತ ಇನ್ನೊಂದು ವಿಧವಾಗಿ ಬರ್ತದೆ. ಒಟ್ಟಿನಲ್ಲಿ ಎರಡು ವಿಧ. ಅನುನಾಸಿಕ ವ್ಯಂಜನಾನಿ, ಅನುನಾಸಿಕ ವ್ಯಂಜನಗಳು ನ ಜ್ಞ ಣ ನ ಮ. ಅಂ, ಅಂ ಅನ್ನುವಂಥದ್ದು ಅನುಸ್ವಾರ. ವರ್ಗೀಯ ವ್ಯಂಜನಾನಿ, ವರ್ಗೀಯ ವ್ಯಂಜನಗಳನ್ನ ಸ್ಪರ್ಶ ವ್ಯಂಜನಗಳು ಅಂತನೂ ಕರಿತೀವಿ. ರ ಶ ಇವುಗಳು ಇಲ್ಲಿ ಎರಡಿದೆ, ಮೂರ್ಧನ್ಯ ವರ್ಣಾಹ ಓಷ್ಠ್ಯವರ್ಣಾಹ. ಮೂರ್ಧನ್ಯ ವರ್ಣಗಳು ರಟು ಋಷಾಣಾಂ ಮೂರ್ಧನ್ಯ ಅಂತ ಸೂತ್ರ ಬರ್ತದೆ. ಋ ಋ ಸ್ವರಗಳಲ್ಲಿ, ಹಾಗೆ ಟ ವರ್ಗದ ಎಲ್ಲ ಅಕ್ಷರಗಳು, ಹಾಗೆ ರ ಮತ್ತು ಶಗಳು ಮೂರ್ಧನ್ಯ ವರ್ಣಗಳಾಗ್ತವೆ. ಲಾಸ್ಟ್ ಅಲ್ಲಿ ಉ ಉ ಪ ಫ ಬ ಭ ಇವುಗಳು ಮೂರ್ಧನ್ಯ ವರ್ಣಗಳು. ಉ ಉ ಪ ಫ ಬ ಭ ಇವುಗಳು ಓಷ್ಠ್ಯ ವರ್ಣಗಳಾಗ್ತವೆ. ಸಂಸ್ಕೃತ ವರ್ಣಮಾಲೆಯ ಬಗ್ಗೆ ಇರುವಂತಹ ಡೀಟೇಲ್ಡ್ ವಿಡಿಯೋಗಳ ಒಂದು ಪ್ಲೇ ಲಿಸ್ಟ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ, ಬೇಕಿದ್ರೆ ಉಪಯೋಗಿಸ್ಕೊಳ್ಬಹುದು. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಏನಾದರೂ ಡೌಟ್ ಅಥವಾ ಏನಾದರೂ ವಿಷಯಗಳನ್ನು ತಿಳಿಸೋದಿದ್ರೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.